ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚಮೋऽಧ್ಯಾಯಃ. ಕರ್ಮಸನ್ನ್ಯಾಸಯೋಗಃ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೇ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ ಯತೇಂದ್ರಿಯಮನೋಬುದ್ಧಿಃ ಮುನಿರ್ಮೋಕ್ಷಪರಾಯಣಃ ವಿಗತೇಚ್ಛಾಭಯಕ್ರೋಧೋ ಯಃ ಸದಾ ಮುಕ್ತ ಏವ ಸಃ. ಎಲ್ಲ ಬಾಹ್ಯ ಸಂಪರ್ಕಗಳನ್ನು ಕಡಿದು ಹಾಕಿ ನೆಟ್ಟ ದೃಷ್ಟಿಯನ್ನು ಹುಬ್ಬುಗಳ ನಡುವೆ ಇಟ್ಟು ಮೂಗಿನ ಹೊಳ್ಳೆಗಳ ಮೂಲಕ ಹರಿದಾಡುವ ಪ್ರಾಣ ಅಪಾನಗಳನ್ನು ಸಮನ್ವಯಗೊಳಿಸಿ ಇಂದ್ರಿಯ ಮನಸ್ಸು ಮತ್ತು ಬುದ್ಧಿಯನ್ನು ಯಾವಾಗಲೂ ವಶದಲ್ಲಿಟ್ಟುಕೊಂಡು ಮೋಕ್ಷವನ್ನೇ ತನ್ನ ಪರಮ ಗುರಿಯನ್ನಾಗಿ ಮಾಡಿಕೊಂಡು ಬಯಕೆ ಭಯ ಮತ್ತು ಕ್ರೋಧಗಳಿಂದ ಬಿಡುಗಡೆ ಹೊಂದಿರುವ ಆ ಮುನಿಯು ಮೋಕ್ಷವನ್ನು ಪಡೆಯುತ್ತಾನೆ. ಒಬ್ಬ ವ್ಯಕ್ತಿ ಮೋಕ್ಷವನ್ನು ಪಡೆದು ಭಗವಂತನಲ್ಲಿ ಒಂದಾಗಲು ಯಾವ ರೀತಿ ಜೀವನ ನಡೆಸಬೇಕು ಎಂಬುದಕ್ಕೆ ಉದಾಹರಣೆ ಈ ಶ್ಲೋಕಗಳು. ಈ ದೇಹದಲ್ಲಿ ಇರುವಾಗ ಮಾತ್ರ ಮೋಕ್ಷ ಬೇಕು. ಮೋಕ್ಷ ಅಂದರೆ ಮೋಹದ ಕ್ಷಯ, ಅರ್ಥಾತ್ ಮೋಹದ ನಾಶವೇ. ಈ ದೇಹದಿಂದ ನೇರವಾಗಿ ಭಗವಂತನಲ್ಲಿ ಲೀನವಾಗಲು ಬೇಕಾಗಿರುವ ರಹದಾರಿ ಪತ್ರ ಎಂದರೂ ತಪ್ಪಾಗಲಾರದು. ಪ್ರಾಪಂಚಿಕ ವಿಷಯದಲ್ಲಿ ಮೋಹ ಇಟ್ಟುಕೊಂಡವನಿಗೆ ಭಗವಂತ ಬೇಕಾಗಿರುವುದು ಮೋಹಕ್ಕೊಳಗಾದ ವಸ್ತುವೋ ಅಥವಾ ಜೀವಿಯನ್ನು ಪಡೆಯುವುದಕ್ಕಾಗಿ ಹೊರತು ಭಗವಂತನ ಸಾನ್ನಿಧ್ಯ ಪಡೆಯುವುದಕ್ಕಲ್ಲ. ಭಗವಂತನಲ್ಲಿ ಲೀನವಾಗಲು ಬೇಕಾಗಿರುವ ಅರ್ಹತೆ ಎಂದರೆ ಶುದ್ಧತೆ. ಮನಸ್ಸು ಹಾಗೂ ದೇಹವನ್ನು ಶುದ್ಧವಾಗಿಟ್ಟುಕೊಳ್ಳಲು ಬೇಕಾಗಿರುವುದು ಏಕಾಗ್ರತೆ, ಧ್ಯಾನ, ಪ್ರಾಣಾಯಾಮ. ಅಷ್ಟಾಂಗ ಯೋಗದ ಎಲ್ಲ ಪ್ರಕಾರಗಳನ್ನು ಸ್ವಭಾವ ಮಾಡಿಕೊಂಡಾಗ ಮಾತ್ರ ದೇಹ ಹಾಗೂ ಮನಸ್ಸು ಶುದ್ಧಿಯಾಗಿ ಮೋಹದ ಬಲೆ ಹರಿಯುವುದು. ಮನುಷ್ಯನ ಕೊನೆಯ ಆಸೆಯೇ ಜನನ ಮರಣ ಚಕ್ರದಿಂದ ನಿವೃತ್ತಿ ಹೊಂದುವುದು. ಪ್ರಾಣ ಬಿಡುವ ಸಮಯದಲ್ಲಿ ಭಗವಂತ ಹೇಳಿದ ರೀತಿಯಲ್ಲಿ ನಡೆದುಕೊಳ್ಳುವುದರ ಮೂಲಕ ಈ ಆಸೆಯನ್ನು ತೀರಿಸಿಕೊಳ್ಳಬಹುದು. ಆದರೆ ತೀರದ ಬಯಕೆಯ ಬಗ್ಗೆ ಸದಾ ಚಿಂತಿಸುವ ಮನಸ್ಸಿಗೆ ಸ್ವಭಾವವಲ್ಲದ ಯಾವುದೂ ಮರಣಕಾಲದಲ್ಲಿ ನೆನಪಾಗಲು ಸಾಧ್ಯವಿಲ್ಲ. ಈ ಕಾರಣದಿಂದ ಪ್ರತಿ ಕ್ಷಣವೂ ಭಗವಂತ ಈ ಶ್ಲೋಕದ ಮೂಲಕ ಹೇಳಿದ್ದನ್ನು ಅಭ್ಯಾಸ ಮಾಡಿ ಸ್ವಭಾವ ಮಾಡಿಕೊಂಡರೆ ಜನಸಾಮಾನ್ಯರ ನಂಬಿಕೆಯಾದ ಮೋಕ್ಷ ದೊರೆತು ಜನನ ಮರಣ ಚಕ್ರದಿಂದ ನಿವೃತ್ತಿಯಾಗುತ್ತಾನೆ. ಹರಿ ಓಂ.